ಕೊರಟಗೆರೆ ಕ್ಷೇತ್ರದ ಬೆಟ್ಟ ಗುಡ್ಡಗಳ ಸಂಪತ್ತಿನ ಮೇಲೆ ಭೂಮಾಫಿಯಾ ಕಣ್ಣು ಬಿದ್ದಿದೆ. ಲಾರಿಗಳು ಕೊರಟಗೆರೆ ಪಟ್ಟಣದಲ್ಲಿ ಗರ್ಜನೆ ಮಾಡುತ್ತಿವೆ. ಬೆಟ್ಟ ಗುಡ್ಡಗಳನ್ನ ಕಡಿದು ಉರುಳಿಸುತ್ತಿದ್ದಾರೆ. ಕೊರಟಗೆರೆ ಕ್ಷೇತ್ರದ ಬೆಟ್ಟ ಗುಡ್ಡಗಳ ಸಂಪತ್ತಿನ ಮೇಲೆ ಭೂಮಾಫಿಯಾ ಕಣ್ಣು ಬಿದ್ದಿದೆ. ಕಂಡರೂ ಕಾಣದ ರೀತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ತುಮಕೂರಿನ ಜೆಸಿಬಿಗಳು ಹಾಗೂ ಲಾರಿಗಳು ಕೊರಟಗೆರೆ ಪಟ್ಟಣದಲ್ಲಿ ಗರ್ಜನೆ ಮಾಡ್ತಿವೆ. ಅಧಿಕಾರಿಗಳು ಮನೆ ಸೇರಿದ ಮೇಲೆ ಜೆಸಿಬಿ ಯಂತ್ರಗಳು ರಸ್ತೆಗೆ ಇಳಿಯುತ್ತಿವೆ. ರಾತ್ರೋರಾತ್ರಿ ಈ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಜನರು ಕಣ್ಣು ಕಿವಿ ಕಾಣದ ರೀತಿಯಲ್ಲಿ ಸುಮ್ಮನಿದ್ದಾರೆ. ರಸ್ತೆಯ ಭಾರಮಿತಿಯನ್ನು ಕೂಡ ಗಾಳಿಗೆ ತೂರಿ ಈ ಮಾಫಿಯಾ ಕೆಲಸ ಮಾಡುತ್ತಿರೋದ್ರಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಸರ್ಕಾರದ ಯಾವ ಆದೇಶಗಳು ಕೂಡ ಇವರಿಗೆ ಲೆಕ್ಕಕ್ಕೆ ಇಲ್ಲ. ರಾತ್ರೋರಾತ್ರಿ ಗಂಟಿಗಾನಹಳ್ಳಿಯ ಸರ್ವೆ ನಂಬರ್ 26ರಲ್ಲಿರುವಂತಹ ಬೆಟ್ಟ ಗುಡ್ಡಗಳನ್ನ ಕಡಿದು ಉರುಳಿಸುತ್ತಿದ್ದಾರೆ. ಈ ರಾತ್ರಿ ಕಾರ್ಯಾಚರಣೆಗೆ ಗಂಟಿಗಾನಹಳ್ಳಿಯ ಜನ ಬೆಚ್ಚಿ ಬಿದ್ದಿದ್ರು ಕೂಡ ಯಾರಿಗೂ ಕೂಡ ದೂರು ನೀಡಲಿಕ್ಕೆ ಆಗ್ತಾ ಇಲ್ಲ. ಭೂಮಾಫಿಯಾ ದಂಧೆಕೋರರ ಈ ದುರ್ವರ್ತನೆಗೆ ಜನ ಬೇಸತ್ತಿದ್ದಾರೆ. ಆದರೆ ಇವರ ವಿರುದ್ಧ ದೂರು ನೀಡಿದ್ರೆ ಎಲ್ಲಿ ತಮಗೆ ಸಮಸ್ಯೆ ಆಗುತ್ತೋ ಅನ್ನುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ. ಪ್ರತಿ ಲಾರಿಗೆ 3,000 ಬಾಡಿಗೆ ಕೊಟ್ಟು ಸಾವಿರಾರು ಲೋಡ್ ಗಟ್ಟಲೆ ಮಣ್ಣನ್ನ ಸರಬರಾಜು ಮಾಡಲಾಗ್ತಾ ಇದೆ. 8 ಲಾರಿಗಳು 2 ಜೆಸಿಬಿ ಯಂತ್ರಗಳಿಂದ ರಾತ್ರಿ ಇಡೀ ಬೆಟ್ಟವನ್ನ ಕರಗಿಸುವಂತಹ ದುಸ್ಸಾಹಸದ ಕೆಲಸಗಳು ಇಲ್ಲಿ ನಡೀತಿದೆ. ಭೂಮಾಫಿಯಾ ದಂಧೆಕೋರರಿಗೆ ಸರ್ಕಾರಿ ಅಧಿಕಾರಿಗಳೇ ಪರೋಕ್ಷವಾಗಿ ಸಿರಿರಕ್ಷೆಯನ್ನ ಕೊಡ್ತಿದ್ದಾರಾ ಅನ್ನುವಂತ ಅನುಮಾನ ಇಲ್ಲಿಯ ಜನರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಜನರು ಯಾವ ಅಧಿಕಾರಿಗಳಿಗೂ ಕೂಡ ದೂರು ನೀಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಧ್ವನಿ ಟಿವಿ.